ಮುಸ್ಲಿಂ ಮತದಾರರೇ ನಿರ್ಣಾಯಕವಾಗಿರುವಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಅಫ್ಜರ್ ಕೊಡ್ಲಿಪೇಟೆ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಸಮುದಾಯದ ನಾಯಕರಿಗೆ ಟಿಕೆಟ್ ಸಿಗದಿದ್ದಕ್ಕೆ ಕೆಲ ಮುಸ್ಲಿಮರು ಅಸಮಾಧಾನವನ್ನು ಹೊಂದಿದ್ದಾರೆ. ಅದರ ಲಾಭವನ್ನು ಪಡ್ಕೊಂಡು ಅಫ್ಜರ್ ಕೊಡ್ಲಿಪೇಟೆ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ. ಅವರು ಇನ್ನು ಫ್ರೀಡಂ ಟಿವಿ ಜೊತೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ವಸಂತ್ ನಡೆಸಿರುವಂತಹ ಚಿಟ್ಚಾಟ್ ಕೂಡ ಇದೆ, ನೋಡೋಣ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೀವಿ. ಒಂದ್ ಕಡೆ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರಕ್ಕೆ ನಡೀತಾ ಇರುವಂತಹ ಉಪಚುನಾವಣೆ ಇದು. ಈ ಉಪಚುನಾವಣೆಯಲ್ಲಿ ಎಸ್ಡಿಪಿಐ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಈ ಚುನಾವಣೆಯಲ್ಲಿ ಎಸ್ಡಿಪಿಐ ಅಭ್ಯರ್ಥಿಯಾಗಿ ಅಫ್ಜರ್ ಕೊಡ್ಲಿಪೇಟೆ ಕಣಕ್ಕಿಳಿದಿದ್ದಾರೆ. ಹಾಗಾದ್ರೆ ಅವ್ರನ್ನೇ ಮಾತಾಡ್ಸೋಣ. ಏನು ಹೇಳ್ತಾರೆ ಈ ಚುನಾವಣೆಯಲ್ಲಿ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ, ಇರುವಂತಹ ಸವಾಲುಗಳೇನು, ಏನು ಹೇಳ್ತಾರೆ ನೋಡೋಣ. ಸರ್ ನಮಸ್ತೆ. ನಮಸ್ತೆ. ಎಸ್ಡಿಪಿಐ ಅಭ್ಯರ್ಥಿಯಾಗಿ ಅಂತ ಅನ್ಸಿದ್ ಯಾಕೆ, ಕಾರಣ ಏನು ಅಂತ? ಸರ್, ನಾನು ಕಳೆದ 30 ವರ್ಷದಿಂದ ಈ ಹೋರಾಟ ರಂಗದಲ್ಲಿ ಧುಮುಕಿದ್ದೇನೆ. ಎಲ್ಲ ವರ್ಗದವರ ಹೋರಾಟಕ್ಕೂ ನಾನು ನೇತೃತ್ವ ಕೊಟ್ಟಿದ್ದೇನೆ. ಹಲವಾರು ಸುಳ್ಳು ಕೇಸುಗಳು ನನ್ನ ಮೇಲಾಗಿದೆ, ಹೋರಾಟದ ಕೇಸುಗಳು, ಜೈಲಿಗೂ ಹೋಗಿ ಬಂದಿದ್ದೇನೆ. ಬಾಬಾ ಬುಡೇನ್ಗಿರಿ ಇಶ್ಯೂ ಅನ್ನ ಕೋಮುವಾದಿಗಳು ದತ್ತಪೀಠವನ್ನ ಮಾಡಬೇಕಂತ ಆಗಬೇಕಾದ್ರೆ ಗೌರಿ ಲಂಕೇಶ್ ಅವರ ಜೊತೆ 2005ರಲ್ಲಿ ಅರೆಸ್ಟ್ ಆಗಿದ್ದು ನಾನೇ. ಈ ದಾವಣಗೆರೆ ಯುವಕರು ಕೂಡ ಅಲ್ಲಿಗೆ ಬಂದಿದ್ರು. ಅಲ್ಲಿಂದ ಪ್ರಾರಂಭ ಆಗಿದೆ ನಮ್ಮ ಪ್ರಯಾಣ. ದಿಡ್ಡಳ್ಳಿ ಹೋರಾಟ ಇರ್ಬೋದು, ಆದಿವಾಸಿಗಳಿಗೆ ಒಕ್ಕಲೆಪ್ಪಿಸಿದಾಗ 4 ಗಂಟೆಗೆ ಬೆಳಿಗ್ಗೆ JCB ತಂದು ದಿಡ್ಡಳ್ಳಿಯಲ್ಲಿ ನಿರಾಶ್ರಿತರು ಮಾಡಿದಾಗ ಕೊಡಗಿನಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡಿದ್ದೇನೆ. ದಕ್ಷಿಣ ಕನ್ನಡದಲ್ಲಿ ದಿನೇಶ್ ಕನ್ಯಾಡಿ ಎಂಬ ದಲಿತ ಯುವಕನ ಕೊಲೆ ಆದಾಗ ಬೆಳ್ತಂಗಡಿಯಿಂದ ಮಂಗಳೂರು DC ಆಫೀಸರ್ಗೆ 48 ಕಿಲೋಮೀಟರ್ ಪಾದಯಾತ್ರೆ. ಕೋಲಾರದಲ್ಲಿ ಚರ್ಚ್ ಮೇಲೆ ದಾಳಿ ಆದಾಗ ಕೋಲಾರಕ್ಕೆ ವಿಸಿಟ್ ಮಾಡಿ ಅಲ್ಲಿಯ ಫಾದರ್ಗಳೊಂದಿಗೆ ಅವರಿಗೆ ನೈತಿಕ ಬೆಂಬಲ, ಲೀಗಲ್ ಬೆಂಬಲವನ್ನು ನಾನು ಕೊಟ್ಟಿದ್ದೇನೆ. ಅಂದ್ರೆ ನನ್ನ ಹೋರಾಟದ ಒಂದು ಇತಿಹಾಸನೇ ಇದೆ. ದಾವಣಗೆರೆಯಲ್ಲಿ ಇದುವರೆಗೆ ಒಂದು ಹೆರಿಗೆ ಹಾಸ್ಪಿಟಲ್ನಲ್ಲಿ ಫುಲ್ ಪ್ಲೆಡ್ಜ್ ಲೇಡಿ ಡಾಕ್ಟರ್ ಇಲ್ಲ, ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಯಾವುದೇ ಯುವಕರಿಗೆ ಬೇಕಾದಂತಹ ಕೌಶಲ್ಯ ತರಬೇತಿ ಕೇಂದ್ರಗಳಿಲ್ಲ, ಒಂದು ಪಾರ್ಕ್ ಇಲ್ಲ. ನಾರ್ತ್ ಕಾನ್ಸ್ಟಿಟ್ಯೂನ್ಸಿನ ನೋಡಿ, ಚೈನಾ ಮತ್ತು ಇಂಡಿಯಾದ ರೀತಿಯಲ್ಲಿ ಇದೆ ಇದು. ನಾರ್ತ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲವೂ ಇದೆ. ಯಾಕೆ ಸೌತ್ ಅವರು ಜನರಲ್ವಾ, ಇವರೇನು ಪ್ರಾಣಿಗಳ? ಈ ಅನ್ಯಾಯವನ್ನ ಖಂಡಿಸಿ ಇಲ್ಲಿಯ ಜನರ ಆಗ್ರಹ ಇತ್ತು, ನೀವು ಅಭ್ಯರ್ಥಿ ಆಗ್ಬೇಕಂತ ಹೇಳಿ. ಆ ಜನರ ಆಗ್ರಹದ ಮೇಲೆ ಪಕ್ಷ ತೀರ್ಮಾನ ಮಾಡಿದೆ. ಹಾಗಾಗಿ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ದಾವಣಗೆರೆಯಲ್ಲಿ ಬಹಳಷ್ಟು ಕೆಲಸ ಆಗ್ಲಿಕ್ಕಿದೆ. ಇಲ್ಲಿಯ ಜನರ ಅಭಿವೃದ್ಧಿ, ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅಹಿಂದ ವರ್ಗದ ಪ್ರತಿನಿಧಿಯಾಗಿ, ಒಂದು ಪರ್ಯಾಯ ರಾಜಕಾರಣದ ಒಂದು ಪ್ರತಿನಿಧಿಯಾಗಿ ನಾನು ಚುನಾವಣಾ ಕಣದಲ್ಲಿದ್ದೇನೆ. ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತ ಬಂದಾಗ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು, ಮುಸಲ್ಮಾನ್ ಮತಗಳು. ಸೊ ಆದ್ರೆ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಟಿಕೆಟ್ ಅನ್ನ ಕೊಡಲಿಲ್ಲ ಅನ್ನುವಂತಹ ವಿಚಾರ ಕೂಡ ಅಸಮಾಧಾನ ಕಾರಣ ಆಗಿತ್ತು. ಆ ಒಂದು ಕಾರಣಕ್ಕೆ ಏನಾದ್ರೂ ಕಣಕ್ಕಿಳಿತಾ ಇದ್ದಾರಾ ಅಂತ? ಸರ್ ನೋಡಿ ಸರ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಅಲ್ಪಸಂಖ್ಯಾತ ಮುಸಲ್ಮಾನ್ ಬಾಂಧವರಿದಾರಲ್ಲ, ಬಹಳ ಸಹೃದಯಿ ಬಂಧುಗಳು. 35-40 ವರ್ಷಗಳಿಂದ ಒಂದೇ ಕುಟುಂಬ, ಮಿನಿಸ್ಟ್ರು ಅವರೇ, MP ಅವರೇ, MLA ಅವರೇ, ಈಗ ಅವರ ಮೊಮ್ಮಗನಿಗೆ ಮತ್ತೆ ಟಿಕೆಟ್ ಅಂತೆ. ಇದು ಏನಿದೆ ಅಂತ ಹೇಳಿದ್ರೆ ರಾಜಕೀಯ ಗುಲಾಮತನದಲ್ಲಿ ಇಟ್ಟಿದ್ರು. ಇದರಿಂದ ಹೊರಗೆ ಬರಬೇಕೆಂಬಂತಹ ಒಂದು ಅಂಡರ್ ಕರೆಂಟ್ ಈ ಕ್ಷೇತ್ರದಲ್ಲಿದೆ. ಕಾಂಗ್ರೆಸ್ನಿಂದ ನೀವು ಇಂಥದನ್ನ ನಿರೀಕ್ಷೆ ಮಾಡಬಹುದಾ ಸರ್? ಇತಿಹಾಸದಲ್ಲಿ ಅವರು ಯಾವತ್ತೂ ಕೂಡ ಅಲ್ಪಸಂಖ್ಯಾತರ ಪರವಾಗಿ ಆಗಲಿ, ದಲಿತರ ಪರವಾಗಿ ಆಗಲಿ, ಈ ಸ್ವತಂತ್ರ ರಾಜ್ಯಾಧಿಕಾರ ಅಥವಾ ಪೊಲಿಟಿಕಲ್ ಎಂಪವರ್ ಆಗಬೇಕೆಂಬಂತಹ ಆಲೋಚನೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಕಾಂಗ್ರೆಸ್ ಪಕ್ಷ ಏನಂದ್ರೆ ಟಿಶ್ಯೂ ಪೇಪರ್ನ ರೀತಿಯಲ್ಲಿ ಅಲ್ಪಸಂಖ್ಯಾತರನ್ನ, ದಲಿತರನ್ನ ವೋಟ್ ಬಂದಾಗ ಮಾತ್ರ ನಾವು ಬೇಕು, ವೋಟ್ ಮುಗಿದಾಗ ಟಿಶ್ಯೂ ಪೇಪರ್ ಅನ್ನ ಒರೆಸಿ ನೆಲಕ್ಕೆಸಿತಾರಲ್ಲ, ಆ ರೀತಿ ಯೂಸ್ ಮಾಡಿರುವಂತದ್ದು. ಸುರ್ಜಿವಾಲಾ ಅಂತೆ ಡೆಲ್ಲಿವಾಲಾ ಕರ್ನಾಟಕದಲ್ಲಿ ಬಂದು, ಕರ್ನಾಟಕದಲ್ಲಿರುವಂತಹ 1,10,00,000 ಇರುವಂತಹ ಸಮುದಾಯ ಕಳೆದ ಏನು ನಮ್ಮ ಜನರಲ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಮಾಸ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದಂತಹ ಮುಸಲ್ಮಾನರ ಉಲಮಾಗಳ ಬಗ್ಗೆ ಡಿಗ್ರೇಡ್ ಆಗಿ ಮಾತಾಡ್ತಾರೆ. ಇದು ಕೇವಲ ದಾವಣಗೆರೆ ದಕ್ಷಿಣದ ಉಲಮಾಗಳ ಬಗ್ಗೆ ಅಲ್ಲ, ಇಡೀ ಕರ್ನಾಟಕದ ಉಲಮಾಗಳನ್ನ ನಿಂದಿಸಿದ್ದಾರೆ. ಬಹಿರಂಗ ಕ್ಷಮೆ ಯಾಚಿಸಬೇಕು ಕಾಂಗ್ರೆಸ್ ಪಕ್ಷದವರು. ಇವತ್ತು ನಾವು ಅವರಿಂದ ಸಾಮಾಜಿಕ ನ್ಯಾಯವನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲಿ ಅಲ್ಪಸಂಖ್ಯಾತರು ಎಲ್ಲ ನಿರ್ಧಾರ ಮಾಡಿದ್ದಾರೆ. ನಾನು ಎಲ್ಲೆಲ್ಲ ಕ್ಯಾಂಪೇನಿಗೆ ಹೋಗ್ತಾ ಇದ್ದೇನೆ, ಪ್ರತಿಯೊಬ್ಬರು ಹೇಳ್ತಾ ಇರುವಂತದ್ದು, ಇಲ್ಲ ಸರ್, ಈ ಸಾರಿ ಬದಲಾವಣೆಗೆ ನಾವು ನಿರ್ಧಾರ ಮಾಡಿ ಆಗಿದೆ, ನಮಗೆ ಪರ್ಯಾಯ ಬೇಕೇ ಬೇಕು, ನೀವು ಬಂದಿರುವಂತದ್ದು ಒಳ್ಳೆಯ ವಿಚಾರ, ನಾವೊಂದು ಉತ್ತರವನ್ನ ಕಾಂಗ್ರೆಸ್ಗೆ ಕೊಡ್ತೇವೆ, ಪಾಠವನ್ನ ನಾವು ಕಲಿಸ್ತೇವೆ ಎಂಬಂತ ವಿಚಾರ ಎಲ್ಲರೂ ಹೇಳ್ತಾ ಇದ್ದಾರೆ. ನಿಮ್ಮ ಸ್ಪರ್ಧೆಯಿಂದಾಗಿ ಮುಸ್ಲಿಂ ಮತಗಳು ಸ್ಪ್ಲಿಟ್ ಆಗುತ್ತೆ, ಧ್ರುವೀಕರಣ ಆಗುತ್ತೆ. ಒಂದಷ್ಟು ಸ್ಪ್ಲಿಟ್ ಆಯಿತು ಅಂತಂದ್ರೆ ಬಿಜೆಪಿ ಲಾಭ ಆಗುತ್ತೆ ಅನ್ನುವಂತ ಮಾತಿದೆ. ಆ ಬಗ್ಗೆ ಏನ್ ಹೇಳ್ತೀವಿ? ನೋಡಿ ಸರ್, ಕ್ಲಿಯರ್ ಆಗಿ ನಾನು ಹೇಳ್ತೇನೆ, ಇಲ್ಲಿ ಸ್ಟಾಟಿಸ್ಟಿಕ್ಸ್ ಅನ್ನು ನೋಡಿದ್ರೆ 86,000 ಮುಸ್ಲಿಂ ಮತಗಳಿವೆ.
29,000 ದಲಿತ ಮತಗಳಿವೆ, 5,000 ಕ್ರಿಶ್ಚಿಯನ್ ಮತಗಳಿವೆ. ಇನ್ನು ಬೇರೆ ಅಹಿಂದ ವರ್ಗದವ್ರದ್ದು ಮತಗಳೆಲ್ಲ ಒಂದು 40,000-50,000 ಬರ್ತದೆ. ಈ SDP ಸ್ಪರ್ಧೆಯಿಂದ ನನಗೆ ವಾಲಂಟಿಯರ್ ಆಗಿ ಕೆಲಸ ಮಾಡಲಿಕ್ಕೆ, ಯಾಕಂದ್ರೆ ಒಳ ಮೀಸಲಾತಿ ಹೋರಾಟದಲ್ಲಿ ನಾನು ಬೆಂಗಳೂರಿನಿಂದ ಬೆಳಗಾವಿಯವರೆಗೆ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಸಾಮಾಜಿಕ ನ್ಯಾಯಕ್ಕಾಗಿ ಅಂತ ಹೇಳಿ ನಾನು ಜಾಯಿಂಟ್ ಕನ್ವೀನರ್ ಆಗಿ ಅದನ್ನ ನೇತೃತ್ವ ವಹಿಸಿದವನು. ನನಗೆ 2-3 ಒಳ ಮೀಸಲಾತಿ ಹೋರಾಟಗಾರರು ಸಿಕ್ಕಿ ಹೇಳಿದ್ರು, ಕಾಂಗ್ರೆಸ್ಗೆ ನಾವು ಪಾಠ ಕಲಿಸ್ತೀವಿ, ನಮಗೆ ಮೋಸ ಮಾಡಿದ ಒಳ ಮೀಸಲಾತಿ ವಿಚಾರದಲ್ಲಿ, ಈ ಬಾರಿ ನಿಮಗೆ ಬೆಂಬಲ ಅಂತ ಅವರು ಬೆಂಬಲ ಕೊಟ್ಟು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಪರ್ಯಾಯವಾಗಿ ಆಲೋಚನೆ ಮಾಡುವಂತ ಎಲ್ಲಾ ಪ್ಲಾನಿಂಗ್ ಆಗಿದೆ, ತೀರ್ಮಾನ ಆಗಿದೆ. ಬಹಿರಂಗವಾಗಿ ಇನ್ನು 2 ದಿನಗಳಲ್ಲಿ ಅನೌನ್ಸ್ ಕೂಡ ಆಗ್ಲಿಕ್ಕಿದೆ. ಎಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂಡಾಗಿದೆ. ಇದನ್ನ ಧ್ರುವೀಕರಣ ಅಂತ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನ ಏನು ಮತದಾರರು ಅಲ್ಲಿಂದ ರೆಬಲ್ ಆಗಿ ಅವರ ನಡೆ ನುಡಿಯಿಂದ ಬೇಸರಗೊಂಡಿದ್ದಾರೆ. ಅದು SDP-ಗೆ ವರದಾನವಾಗಿ ಬರ್ತಾ ಇದೆ. ಅದು ಧ್ರುವೀಕರಣ ಆಗ್ತಾ ಇದೆ. ನಮ್ಮ ಬೇಸ್ ಇದೆ, ನಮ್ಮ ಕಾರ್ಯಕರ್ತರ ಪಡೆ ಇದೆ, ನಮ್ಮ ಹೋರಾಟದ ಓಟ್ಗಳಿವೆ, ಒಳ ಮೀಸಲಾತಿ ಹೋರಾಟದಿಂದ ಬಂದ ಓಟು, ಕ್ರಿಶ್ಚಿಯನ್ ಕಮ್ಯುನಿಟಿಯ ಓಟು, ಇದೆಲ್ಲವೂ ಸೇರಿದ್ರೆ SDP-ಗೆ ಧ್ರುವೀಕರಣ ಆಗ್ತಾ ಇದೆ. ಇನ್ನು ಕಾಂಗ್ರೆಸ್ಗೆ ಏನಾದ್ರೂ ಸ್ಪ್ಲಿಟ್ ಅಪ್ ಆದ್ರೆ ಅದು ಅವರ ವಿಚಾರ, ನಮ್ಮ ವಿಚಾರ ಅಲ್ಲ. ಸಮರ್ಥನೋ ಅಸಮರ್ಥನೋ ಜನರು ಡಿವೈಡ್ ಮಾಡ್ತಾರೆ, ನಾನು ಹೇಳ್ತಾ ಇಲ್ಲ. ಆದ್ರೆ ಶಾಮನೂರು ಕುಟುಂಬದವರು ಈ ದಾವಣಗೆರೆ ಹೆಸರು ಚೇಂಜ್ ಮಾಡಿ ಶಾಮನಗೆರೆ ಅಂತ ಇಟ್ಟುಬಿಟ್ಟಿದ್ರೆ ಸರಿ ಆಗ್ತಾ ಇತ್ತು ಅಂತ ಭಾವಿಸ್ತಾ ಇದ್ದಾರೆ, ಜನರು ಹೇಳ್ತಾ ಇದ್ದಾರೆ ಇವತ್ತು. ಯಾಕಂದ್ರೆ ಒಂದು ಪೊಲಿಟಿಕಲ್ ಸ್ಲೇವ್ಸ್ ಆಗಿಟ್ಟಿದ್ದಾರೆ ಸರ್. 40 years ಇಂದ ಇವ್ರದೇ ಕುಟುಂಬದವರು ಬರಬೇಕು, ಬೇರೆ ಯಾರು ಇಲ್ವಾ? ಇದರಿಂದ ಹೊರಗೆ ಬರಬೇಕಂತ ಜನರು ಆಲೋಚನೆ ಮಾಡ್ತಾ ಇರೋದ್ರಿಂದ ನಮಗೆ ಧ್ರುವೀಕರಣ ಆಗ್ತಾ ಇದೆ, ನಮಗೆ ಪೋಲರೈಸ್ ಆಗ್ತಾ ಇದೆ ಹೊರತು ಕಾಂಗ್ರೆಸ್ಗೆ ಸ್ಪ್ಲಿಟ್ ಆಗ್ಬೇಕು. ಯಾಕಂದ್ರೆ ಅವರ ಕಾಲ್ ಮೇಲೆ ಕೊಡ್ಲಿ ಏಟನ್ನ ಹೊಡ್ಕೊಂಡಿದ್ದಾರೆ. ನಾವೇನು ಮಾಡ್ತಾ ಇಲ್ಲ, ನಮ್ದೇನು ವಿಚಾರ ಇಲ್ಲ. ಒಂದು ವೇಳೆ ಶಾಮನೂರು ಶಿವಶಂಕರ್ ಅವರು ಹೇಳಿದ ಹಾಗೆ ನಡೆದಂತೆ ನುಡ್ಕೊಂಡಿದ್ದಿದ್ರೆ, ನಾನು ಇದು ಕೊನೆ ಚುನಾವಣೆ, ಮುಂದಿನ ಬಾರಿ ನಾನು ಅಲ್ಪಸಂಖ್ಯಾತರಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಟ್ಟು ಬಿಟ್ಟಿದ್ರೆ ಮುಗಿತಾ ಇತ್ತು. ಅದು ಅವರ ಪಕ್ಷದ ವಿಚಾರ. ಅವ್ರು ಏನ್ ಬಯಸ್ತಾ ಇದ್ರೆ ನಮಗೆ ಗೊತ್ತಿಲ್ಲ. ಹಾಗಾಗಿ SDP-ಗೆ ಪೋಲರೈಸ್ ಆಗ್ತಾ ಇದೆ. ಇದಾಗಿತ್ತು ಅಫ್ಸರ್ ಕೊಡ್ಲಿಪೇಟೆ ಅವರ ಮಾತು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ವಸಂತ್, ದಾವಣಗೆರೆ ದಕ್ಷಿಣ ಕ್ಷೇತ್ರ, ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.